ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದೆ. ಹೀಗಾಗಿ ಇವತ್ತು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ರಾಮ ಮಂದಿರದ ಅಲ್ಲಿನ ಪ್ರಾಂಗಣ. ಹೀಗಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯಲಿದ್ದಾವೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಯೋಧ್ಯೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡಲಿದ್ದಾರೆ. ರಾಮ ಮಂದಿರದ ಮೇಲೆ ಇವತ್ತು ಧರ್ಮ ಧ್ವಜ ಸ್ಥಾಪನೆ ಆಗುತ್ತೆ. ಅಯೋಧ್ಯೆಯಲ್ಲಿ ಧರ್ಮ ಧ್ವಜ ಸ್ಥಾಪನೆಗೆ ಅಂತ ಕ್ಷಣಗಣನೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ 8,000 ಜನ ಗಣ್ಯರು ಭಾಗಿಯಾಗ್ತಾರೆ. ಈ ಒಂದು ಚಾರಿತ್ರಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಈಗ ಅಯೋಧ್ಯೆ ಸಿದ್ಧವಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇವತ್ತಿನ ದಿನ ಬಹಳ ವಿಶೇಷ ಅಂತ ಪುರಾಣಗಳಲ್ಲಿ ಇದೆ, ಜೊತೆಗೆ ಜ್ಯೋತಿಷಿಗಳಲ್ಲಿ ಮತ್ತೆ ಪಂಚಾಂಗದಲ್ಲೂ ಕೂಡ ಇದೆ. ಏನ್ ವಿಶೇಷ ಅಂತ ಬಂದಾಗ ಇವತ್ತು ಮಾರ್ಗಶಿರ ಶುಕ್ಲ ಪಂಚಮಿಯ ತಿಥಿ ಇದೆ. ಇದೇ ದಿನ ಶ್ರೀರಾಮಚಂದ್ರ ಹಾಗೂ ಸೀತೆಯರ ವಿವಾಹ ಆಗಿತ್ತು. ಸಿಖ್ ಗುರು ತೇಗ ಬಹದ್ದೂರ್ ಬಲಿದಾನವೂ ಕೂಡ ಇದೇ ದಿನದಂದು ಆಗಿದ್ದು. ಹೀಗಾಗಿ ಇವತ್ತಿನ ದಿನವೇ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಧರ್ಮ ಧ್ವಜ ಸ್ಥಾಪನೆಗೆ ಅಂತೇಳಿ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ 48 ಗಂಟೆಗಳ ಕಾಲ ತಪಸ್ಸು ಕೈಗೊಂಡಿದ್ರು ಸಿಖ್ ಗುರು. ಅವರ ಬಲಿದಾನವೂ ಕೂಡ ಈ ದಿನದಂದೇ ಆಗಿದ್ದು. ಹೀಗಾಗಿ ಇದೇ ದಿನ ಧರ್ಮ ಧ್ವಜಾರೋಹಣ ಮಾಡೋದಕ್ಕೆ ಅಂತ ಕಾರ್ಯಕ್ರಮ ನಿಗದಿಯಾಗಿದೆ. ಈ ಹಿಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದಾಗ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಆದ್ರೀಗ ಎಲ್ಲ ಕಾರ್ಯಗಳು ಪೂರ್ಣಗೊಂಡಿದ್ದು ಇವತ್ತು ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನಾವು ಗಮನಿಸೋದಾದ್ರೆ, ಬೆಳಗ್ಗೆ 10 ಗಂಟೆಗೆ ರಾಮ ಮಂದಿರ ಆವರಣ ಸಪ್ತ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ. ಮಹರ್ಷಿ ವಸಿಷ್ಠ ಇರ್ಬೋದು, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ ಮಂದಿರ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ ನಿಷಾದ ರಾಜ ಗುಹಾ ಮಂದಿರ, ಇಲ್ಲೆಲ್ಲ ಕೂಡ ಭೇಟಿ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಮತ್ತೆ ಶೇಷಾವರತ್ ಮಂದಿರಕ್ಕೂ ಕೂಡ ಪ್ರಧಾನಿಯವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಪ್ರಧಾನಿ ಮೋದಿಯವರು ವಿಸಿಟ್ ಮಾಡ್ತಾರೆ. ಇನ್ನು ರಾಮ ದರ್ಬಾರ್ ಗರ್ಭಗುಡಿಯಲ್ಲೂ ದರ್ಶನವನ್ನ ಪಡ್ಕೊಳ್ತಾರೆ, ಪೂಜೆಯನ್ನ ನೆರವೇರಿಸ್ತಾರೆ. ರಾಮಲಲ್ಲಾ ಗರ್ಭಗುಡಿಯಲ್ಲಿ ರಾಮಲಲ್ಲಾ ದರ್ಶನವನ್ನ ಪಡ್ಕೊಳ್ತಾರೆ ಪ್ರಧಾನಿ ಮೋದಿ. ಇನ್ನು ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಅಂದರೆ ಇಲ್ಲಿ ಧರ್ಮ ಧ್ವಜವನ್ನ ಸ್ಥಾಪಿಸುವಂತ ಕಾರ್ಯಕ್ರಮ ಇದೆ. ಶ್ರೀರಾಮ ಮಂದಿರದ ಶಿಖರದ ಮೇಲೆ ಈ ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ. 21 ಮಂದಿ ವೈದಿಕ ಆಚಾರ್ಯರಿಂದ ಮೊಳಗುವಂತ ಶಂಖನಾದ, ಹೆಲಿಕಾಪ್ಟರ್ನಿಂದ ದೇಗುಲದ ಮೇಲೆ ಹೂಮಳೆಯನ್ನ ಸುರಿಸಲಾಗುತ್ತೆ. ಧ್ವಜಾರೋಹಣದ ಬಳಿಕ ಪ್ರಧಾನಿ ಮೋದಿ ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇನ್ನು ಧರ್ಮ ಧ್ವಜದ ವೈಶಿಷ್ಟ್ಯತೆ ಏನು ಅಂತ ಗಮನಿಸೋದಾದ್ರೆ, ಧರ್ಮ ಧ್ವಜ ಏನಿದೆ 20 ಅಡಿ ಉದ್ದ ಮತ್ತು 10 ಅಡಿ ಎತ್ತರ ತ್ರಿಕೋನಾಕಾರದಲ್ಲಿ ಇರುವಂತ ಕೇಸರಿ ಧ್ವಜ ಇದು. ಆ ಧ್ವಜದ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಹೇಗಿದೆ ಧ್ವಜ, ಯಾಕಿಷ್ಟೊಂದು ಮಹತ್ವ ಪಡ್ಕೊಳ್ತಾ ಇದೆ, ಅದರ ವೈಶಿಷ್ಟ್ಯತೆ ಏನು ಅಂತ ಬಂದಾಗ, ಇದು ಸೂರ್ಯವಂಶದ ಸೂರ್ಯನ ಚಿಹ್ನೆಯನ್ನ ಒಳಗೊಂಡಿರುವಂತ ಧ್ವಜ. ಇದು ಕೇಸರಿ ಧ್ವಜ. ಓಂ ಮತ್ತು ಕೋವಿದರ ವೃಕ್ಷ ಇದೆ ಇದರಲ್ಲಿ ಆ ಧ್ವಜದ ಮೇಲೆ. ಹಾಗೆ ರಾಮರಾಜ್ಯದ ಘನತೆ, ಏಕತೆ, ಸಂಸ್ಕೃತಿಯ ಸಂಕೇತವಾಗಿರುವಂಥ ಧ್ವಜ ಇದು. 161 ಅಡಿ ಎತ್ತರದ ಮೇಲೆ 42 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಮಾಡಿದ್ದಾರೆ. 360 ಡಿಗ್ರಿ ತಿರುಗುವಂತೆ ಧ್ವಜಸ್ತಂಭದಲ್ಲಿ ಬೇರಿಂಗ್ ಬಾಲ್ಗಳ ಅಳವಡಿಕೆಯನ್ನು ಮಾಡಲಾಗಿದೆ. ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರವನ್ನ ಈ ಧ್ವಜ ಮಾಡೋದಕ್ಕೆ ಅಂತ ಬಳಸಿದ್ದಾರೆ. ಗಂಟೆಗೆ 200 ಕಿಲೋಮೀಟರ್ವರೆಗೂ ಕೂಡ ಏನು ಗಾಳಿ ಬೀಸುತ್ತಲ್ಲ, ಆ ಗಾಳಿಯನ್ನು ತಡೆದುಕೊಳ್ಳುವಂಥ ಶಕ್ತಿ, ಸಾಮರ್ಥ್ಯ ಈ ಒಂದು ಧ್ವಜಕ್ಕಿದೆ. ಇದೇ ಧ್ವಜವನ್ನು ಇವತ್ತು ಸ್ಥಾಪನೆ ಮಾಡ್ತಾರೆ ಆ ಒಂದು ಅಯೋಧ್ಯೆ ರಾಮ ಮಂದಿರದ ಶಿಖರದ ಮೇಲೆ. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸಿ ಕೊಡ್ತಾರೆ.
ಕಳೆದ ವರ್ಷ ಏನಿದೆ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಯಿತು. ಆ ಸಂದರ್ಭದಲ್ಲಿ ಬಾಲರಾಮ ಮಂದಿರ ಅಥವಾ ಬಾಲರಾಮನ ಪ್ರತಿಷ್ಠಾಪನೆ ಮಾಡಲಾಯಿತು. ಆಗ ಅನೇಕರು ಆ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗಿದ್ರು, ಅಂದರೆ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ. ಆದ್ರೀಗ ಇವತ್ತು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ರಾಮ ಮಂದಿರ ಸಾಕ್ಷಿ ಆಗ್ತಾ ಇದೆ.